ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಇಂದು ಬನದ ಹುಣ್ಣಿಮೆ. ಹಿಂದೂ ಪಂಚಾಂಗದ ಪ್ರಕಾರ ಪುಷ್ಯ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯನ್ನು ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಈ ಹುಣ್ಣಿಮೆಗೆ ವಿಶೇಷವಾದ ಸ್ಥಾನವಿದೆ. ಇದು ಪ್ರಕೃತಿ ಮತ್ತು ದೈವಿಕ ಶಕ್ತಿಯ ಆರಾಧನೆಯ ಸಂಕೇತವಾಗಿದೆ. ಶಾಕಾಂಬರಿ ದೇವಿಯ ಅವತಾರದ ದಿನವಾದ ಇಂದು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ದೇವಿಗೆ ಅಲಂಕಾರಗಳ ಮೂಲಕ ಭಕ್ತಿಪೂರ್ವಕ ಆಚರಣೆ ನಡೆಯುತ್ತಿದೆ. ಇಂದು ಬನದೂಟ ಮಾಡುವುದು ಈ ಹಬ್ಬದ ವಿಶಿಷ್ಟ ಸಂಪ್ರದಾಯ. ಜನರು ತಮ್ಮ ಹೊಲಗದ್ದೆಗಳಿಗೆ ಅಥವಾ ತೋಟಗಳಿಗೆ ಹೋಗಿ ಬನಶಂಕರಿ ದೇವಿಯನ್ನು ಪೂಜಿಸಿ ಎಲ್ಲರೂ ಕೂಡಿ ಊಟ ಮಾಡುತ್ತಾರೆ. ಇದನ್ನು ಬನದೂಟ ಅಥವಾ ವನಭೋಜನ ಎನ್ನಲಾಗುತ್ತದೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಪ್ರಸಿದ್ಧ ಬನಶಂಕರಿ ದೇವಸ್ಥಾನದಲ್ಲಿ ಇಂದು ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ದಿನ ದೇವಿಯನ್ನು ಕೇವಲ ಹೂವುಗಳಿಂದಲ್ಲದೆ ವೈವಿಧ್ಯಮಯ ಸೊಪ್ಪು, ತರಕಾರಿ ಹಾಗೂ ಹಣ್ಣುಗಳಿಂದ ಅಲಂಕರಿಸಲಾಗಿದೆ. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ಮಹಾ ಅಭಿಷೇಕ ನೆರವೇರಿದೆ. ಈ ದಿನ ದೇವಿಯನ್ನು ಕೇವಲ ಹೂವುಗಳಿಂದಲ್ಲದೆ ವೈವಿಧ್ಯಮಯ ಸೊಪ್ಪು, ತರಕಾರಿ ಹಾಗೂ ಹಣ್ಣುಗಳಿಂದ ಅಲಂಕರಿಸಲಾಗಿದೆ. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ಮಹಾ ಅಭಿಷೇಕ ನೆರವೇರಿದೆ. ಈ ದಿನ ದೇವಿಗೆ ವಿಶೇಷವಾಗಿ ಬನದೂಟ ಮಾದರಿಯ ನೈವೇದ್ಯ ಹಾಗೂ ಭಕ್ತರಿಗೆ ಬನದೂಟ ಮಾದರಿಯ ಪ್ರಸಾದವನ್ನು ವಿತರಿಸಲಾಗುತ್ತದೆ. ಬನದ ಹುಣ್ಣಿಮೆಯ ಅತ್ಯಂತ ಪ್ರಮುಖ ಆಕರ್ಷಣೆಯಾದ ಬ್ರಹ್ಮ ರಥೋತ್ಸವ ಇಂದು ಜರುಗಲಿದೆ. ಇಂದು ಮಧ್ಯಾಹ್ನ ಸುಮಾರು 12:50ಕ್ಕೆ ದೇವಿಯನ್ನು ಶೃಂಗರಿಸಿದ ಬೃಹತ್ ರಥದಲ್ಲಿ ಕುಳ್ಳರಿಸಿ ಮೆರವಣಿಗೆ ಮಾಡಲಾಗುತ್ತದೆ. ರಥೋತ್ಸವದ ನಂತರ ಸಂಜೆ ದೇವಿಗೆ ಧೂಳೋತ್ಸವ ಎಂಬ ವಿಶೇಷ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತದೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.